ಪರಿಷತ್ ವತಿಯಿಂದ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂದ್ರೆ ಮನವಿ ಕೊಡ್ಲಿಕ್ಕೆ. ಏನ್ ಮನವಿ ಸರ್? ಮನವಿ ಅಂದ್ರೆ ಮೊನ್ನೇನು ಶಿವಾಜಿ ಮಹಾರಾಜರ ಜಯಂತಿ ಸಂದರ್ಭದಾಗ ಏನು ಗಲಾಟೆ ಆಯಿತು, ಅವ್ರನ್ನ ಬಂಧಿಸಿ ಗಡೀಪಾರು ಮಾಡಬೇಕು, ಅದಕ್ಕೆ ಪ್ರಚೋದನೆ ಅವ್ರನ್ನೂ ಎಲ್ಲರನ್ನೂ ಬಂಧಿಸಿ ಅವ್ರ ಮೇಲೆ ಕ್ರಮ ಸರಿ. ಶಾಂತಿ ಸಭೆಗೆ ತಾವು ಕೂಡ ಬಂದಿದ್ರಿ. ಇವತ್ತು ಶಾಂತಿ ಸಭೆಗೆ ಎರಡೂ ಮುಖಂಡರಿಗೆ ಆಹ್ವಾನ ಇತ್ತಂತೆ. ತಾವು ಶಾಂತಿ ಸಭೆಗೆ ನಿನ್ನೆ ಬಂದಿದ್ವಿ ನಾವೆಲ್ಲರೂ. ಎರಡು ಕಡೆ ಇದ್ರೆ ಶಾಂತಿ ಆಗ್ತದೆ, ಕೈಲಿ ಚಪ್ಪಾಳೆ ಆಗಕ್ಕೆ ಸಾಧ್ಯ. ಬರೀ ನಾವು ಒಬ್ಬರೇ ಇದ್ದೀವಿ ಅಂದ್ರೆ ನಮ್ಮ ಹಿಂದೂ ಮುಖಂಡರು ಅಷ್ಟೇ ಬಂದಿದ್ರು. ಆ ಕಡೆಯಿಂದ ಯಾರು ಶಾಂತಿ ಸಭೆಗೆ ಅಟೆಂಡ್ ಆಗಲಿಲ್ಲ. ಮತ್ತೆ ಬರೀ ನಾವೊಬ್ಬರೇ ಪ್ರವಚನ ಕೇಳೋದಾಗ ಏನಾಗ್ತೈತಿ, ಅದಕ್ಕೆ ನಾವು ನಿನ್ನೆ ಎದ್ದು ಹೋದ್ವಿ. ಇವತ್ತಿನ ಶಾಂತಿ ಸಭೆದು ನನಗೆ ಬಂದ ಮಾಹಿತಿ ಪ್ರಕಾರ ಕೇವಲ ಮರಾಠ ಸಮಾಜ ಮುಖಂಡರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಇನ್ನುಳಿದ ಹಿಂದೂ ಮುಖಂಡರಿಗೆ ಮಾಹಿತಿ ಕೊಟ್ಟಿಲ್ಲ ಅನ್ನೋ ಒಂದು ಸುದ್ದಿ ನನ್ನ ಕಿವಿ ಮೇಲೆ ಬಿದ್ದಿದೆ. ಸತ್ಯಾಸತ್ಯತೆ ಜಿಲ್ಲಾಡಳಿತದವರೇ ಹೇಳಬೇಕು. ಬರೀ ಮರಾಠ ಸಮಾಜ ಮುಖಂಡರನ್ನ ಅಷ್ಟೇ ಕರೆದಿದ್ದೇ ಸತ್ಯ ಆಗಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮಾಜಕ್ಕೆ ಸೀಮಿತ ಇಲ್ಲ. ಅವರೊಬ್ಬರು ರಾಷ್ಟ್ರ ಪುರುಷರು, ಅವರು ಹಿಂದವಿ ಸ್ವರಾಜ್ಯದ ಸಂಸ್ಥಾಪಕರು, ನಮ್ಮ ದೇಶದ ಅಸ್ಮಿತೆ. ಈ ರೀತಿ ನೀವು ಮರಾಠ ಸಮಾಜ, ಹಿಂದುಳಿದ ಹಿಂದೂ ಸಮಾಜ ಅಂತ ಈ ರೀತಿ ಒಡೆಯೋದನ್ನ ನಾವು ಯಾರು ಸಹನ ಮಾಡೋದಿಲ್ಲ. ಕರೆಯೋದಿದ್ರೆ ಎಲ್ಲರನ್ನೂ ಕರೀಲಿ, ಅವಾಗ ಮುಂದೆ ನೋಡೋಣ. ಈಗ ಒಡೆದು ಕರೀತಿದ್ರೆ ನಾವು ಅದರ ಭಾಗವಹಿಸ್ತೀವಿ. ಸರಿ, ಸಭೆಗೆ ಹಾಜರಾಗಲ್ಲ ನೀವು, ಕೇವಲ ಮನವಿ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಅಷ್ಟೇ.